ಮಡಿವಾಳ ಮಾಚೇದೇವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮೈಸೂರು ನಗರದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಮಡಿವಾಳ ಮಾಚೇದೇವರು 21ನೇ ಶತಮಾನದ ಬಸವಣ್ಣನವರ 12ನೇ ಶತಮಾನದಲ್ಲಿ ಬಸವಣ್ಣನವರ ಅನುಯಾಯಿಗಳಾಗಿದ್ದು ಅವರ ವಚನಗಳನ್ನು ಅವರ ಮಾರ್ಗದರ್ಶನದಲ್ಲಿ ಇಡೀ ಮಡಿವಾಳ ಸಮುದಾಯ ಎಲ್ಲ ದೇವತಾ ಕಾರ್ಯಗಳಿಗಿರ್ಬೋದು, ಯಾವುದೇ ಕಲ್ಯಾಣ ಕಾರ್ಯಕ್ರಮಗಳಿರ್ಬೋದು, ಯಾವುದೇ ಒಂದು ದೇವಾಲಯಗಳಲ್ಲಿ ಅಥವಾ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಮಡಿವಾಳ ಸಮಾಜದ ಒಂದು ಮಡಿ ಇಲ್ಲದೆ, ಅವರ ಆಶೀರ್ವಾದ ಇಲ್ಲದೆ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ನಡೆಯಲ್ಲ. ಶತಶತಮಾನಗಳಿಂದ ಏನು ತುಳಿತಕ್ಕೊಳಗಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಈ 21ನೇ ಶತಮಾನದಲ್ಲಿ ಎಲ್ಲರಿಗೂ ಕೂಡ ಸಮಾನತೆ, ಸಾಮಾಜಿಕ ನ್ಯಾಯ, ಅಂಬೇಡ್ಕರ್ ಅವರ ಸಂವಿಧಾನದಂತೆ ಪ್ರತಿಯೊಬ್ಬರಿಗೂ ಸಮಾನತೆ, ಸಾಮಾಜಿಕ ನ್ಯಾಯ, ಸರ್ವರಿಗೂ ಸಮಪಾಲು ಸಮಬಾಳು ಅಂತಕ್ಕಂಥ ಒಂದು ಧ್ಯೇಯದ ಆದೇಶದೊಂದಿಗೆ, ಆದರ್ಶಗಳೊಂದಿಗೆ ಇವತ್ತೆಲ್ಲರೂ ಕೂಡ ಸೇರಿ ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ ಅರಮನೆಯ ಮುಂಭಾಗದ ಗಣಪತಿ ಆಂಜನೇಯನ ದೇವಾಲಯದ ಮುಂಭಾಗದಲ್ಲಿ ಸೇರಿ ಎಲ್ಲ ಪೂಜಾ ಕಳಸದೊಡನೆ, ಮಡಿವಾಳ ನಂದಿ ಕಂಬದ ಒಡನೆ, ವಾದ್ಯಗೋಷ್ಠಿಯೊಡನೆ ಎಲ್ಲ ವಿಜೃಂಭಣೆಯಿಂದ ಇವತ್ತೆಲ್ಲರೂ ಕೂಡ ಮಡಿವಾಳ ಮಾಚೇದೇವರ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆ ಎಲ್ಲ ಈ ಒಂದು ಸಮುದಾಯದ ಕೊಡುಗೆ ಅಪಾರ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಈ ಸಮುದಾಯಕ್ಕೆ ಒಂದು ಶಾಶ್ವತವಾದಂಥ ಒಂದು ಕಲ್ಯಾಣ ಮಂಟಪ ಆಗಲಿ, ಒಂದು ಸಮುದಾಯ ಭವನ ಆಗಲಿ, ಯಾವತ್ತೂ ಕೂಡ ಸೇರ್ತಕ್ಕಂಥ, ಎಲ್ಲರೂ ಕೂಡ ಒಟ್ಟಾಗಿ ಸೇರ್ತಕ್ಕಂಥ ಒಂದು ಕಾರ್ಯಕ್ರಮ ಇದುವರೆಗೂ ಕೂಡ ಆಗಿಲ್ಲ. ಅವರ ಒಂದು ಕೋರಿಕೆ ಇದೆ. ಮೈಸೂರು ತಾಲೂಕಿನಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆಲ್ಲಿಯಾದರೂ ಕೂಡ ಸೇರಿಸಿ ಒಂದು ಮಡಿವಾಳ ಮಾಚಿದೇವರ ಒಂದು ಸಮುದಾಯ ಭವನವನ್ನು ಕಟ್ಟಬೇಕು, ಮಾಡಬೇಕು ಅಂತೇಳಿ ಮಡಿಕಟ್ಟೆ ಅವರ ಇತಿಹಾಸದಲ್ಲಿ ಬಂದಿರತಕ್ಕಂಥ ಮಡಿಕಟ್ಟೆಯನ್ನು ಮಾಡಬೇಕು ಅಂತಕ್ಕಂಥ ಎಲ್ಲ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದನ್ನು ನಾವು ಸರ್ಕಾರದ ಗಮನಕ್ಕೆ, ಮುಖ್ಯಮಂತ್ರಿಗಳ ಗಮನಕ್ಕೆ, ಜಿಲ್ಲಾ ಉಸ್ತುವಾರಿ ಗಮನಕ್ಕೆ, ನಮ್ಮ ರಾಜೀವ್ ಅವರು ಕೂಡ ನನ್ನ ಜೊತೆ ಇದ್ದಾರೆ, ಸಂಘದವರೆಲ್ಲರೂ ಕೂಡ ಪದಾಧಿಕಾರಿಗಳಿದ್ದೀರಿ, ನಾವು ಅವರ ಗಮನಕ್ಕೂ ಕೂಡ ತಂದು ನಾವು ಕೂಡ ಎಲ್ಲ ಒಟ್ಟಾಗಿ ನಗರದ ಶಾಸಕರುಗಳು ಹರೀಶ್ ಗೌಡ್ ಇರ್ಬೋದು, ತನ್ವಿ ಸೇಠ್ ಇರ್ಬೋದು, ವತ್ಸಾವ್ರು ಇರ್ಬೋದು, ನಾನಿರ್ಬೋದು, ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಸಮುದಾಯಕ್ಕೆ ಒಂದು ಶಾಶ್ವತವಾದಂಥ ಒಂದು ಭವನವನ್ನು ಕಟ್ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ, ಪ್ರಯತ್ನ ಮಾಡ್ತೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಶುಭಾಶಯಗಳನ್ನು ನಾಡಿನ ಜನತೆಗೆ ಸಮಾಜಕ್ಕೆ ಎಲ್ಲರೂ ಕೂಡ ಕೋರ್ತೇನೆ. ಅವರ ಆಶೀರ್ವಾದ ಎಲ್ಲರೂ ಕೂಡ ಇರಲಿ, ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತೇಳಿ ಶುಭ ಕೋರ್ತೇನೆ. ಇವತ್ತು ಸುಮಾರು ನಿರ್ಮಲಾ ಸೀತಾರಾಮನ್ ರವರು ಕರ್ನಾಟಕ ರಾಜ್ಯದಿಂದನೇ ಆಯ್ಕೆಯಾಗಿ ಹೋಗಿರ್ತಕ್ಕಂಥವ್ರು 8ನೇ ಬಾರಿಗೆ ಬಡ್ಜೆಟನ್ನು ಮಂಡಿಸ್ತಾ ಇದ್ದಾರೆ. ಅಪಾರ ಅನುಭವ ಇದೆ. ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಕೂಡ ಮೈಸೂರಿಗೆ ಬಂದು ಮೈಸೂರು ನಗರಕ್ಕೆ ಬೇಕಾದಂಥ ನಾವೆಲ್ಲರೂ ಕೂಡ ಮನವಿಯನ್ನು ಮಾಡಿದ್ದೇವೆ. ಏರ್ಪೋರ್ಟು ಅತಿ ತುರ್ತಾಗಿ ಆಗಬೇಕು ಅಂತಕ್ಕಂಥದ್ದು, ಪ್ರವಾಸೋದ್ಯಮದ ಬಗ್ಗೆ, ಪ್ರತಿಯೊಂದು ಅಭಿವೃದ್ಧಿಯ ಬಗ್ಗೆಯೂ ಕೂಡ ವರದಿಯನ್ನು ಅವರು ಪಡೆದಿದ್ದಾರೆ. ಇವತ್ತಿನ ಬಡ್ಜೆಟಲ್ಲಿ ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ. ಮೈಸೂರು ನಗರ ಅಭಿವೃದ್ಧಿಗೆ ಪೂರಕವಾದಂಥ ಬಡ್ಜೆಟಲ್ಲಿ
ಘೋಷಣೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನಮಗಿದೆ ಅಂತ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸರ್ಕಾರ ಸುಗ್ರೀವಾಜ್ಞೆಯನ್ನು ಜಾರಿಗೆ ಮಾಡಬೇಕು ಅಂತ ಹೇಳ್ತಾ ಇದ್ರು, ಅದ್ರ ತಡ ಮಾಡ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸು ಅದು ಒಂಥರ ಈ ಕೊರೋನಾ ಥರ ಹರಡ್ಬಿಟ್ಟಿದೆ, ಎಲ್ಲ ಕಡೆ ಜಾಸ್ತಿ ಆಗಿದೆ. ಮತ್ತೊಂದು ಕಡೆ ನೀವು ನೋಡ್ತೀರಿ, ಯಾರೋ ಬಂದು ಒಂದೊಂದು 1000 ರೂಪಾಯಿ ಕಟ್ಟಿ 10,000 ಬರ್ತದೆ, 10,000 ಕಟ್ಟಿ 1 ಲಕ್ಷ ಬರ್ತದೆ ಅಂತೇಳಿ ಮಾಡಿ ಅದಕ್ಕೂ ಜನರು ಮಾರೋಗಿ ಒಳ್ಳೆ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ಇವತ್ತು ನಾವು ಕಾಣ್ತಾ ಇದ್ದೇವೆ. ಅದಕ್ಕೂ ಸಿಕ್ಕಿ ಬಲಿಯಾಗ್ತಾ ಇರ್ತ ಕಾಣ್ತಾ ಇದ್ದೇವೆ. ಇನ್ನೊಂದು ಕಡೆ ಮೈಕ್ರೋ ಫೈನಾನ್ಸು ದಿನದ ಬಡ್ಡಿ, ತಿಂಗಳ ಬಡ್ಡಿ ಹಿಂದಿನ ಕಾಲದಲ್ಲಿ ಇತ್ತು. ಅದಕ್ಕೋಸ್ಕರ ಸಹಕಾರ ಕ್ಷೇತ್ರದಿಂದ ಎಲ್ಲ ಬಡಬಗ್ಗರಿಗೆ, ರೈತರಿಗೆ ಎಲ್ಲರೂ ಸಾಲ ಸೌಲಭ್ಯ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು. ಆದರೆ ಇವತ್ತು ಅವರೆಲ್ಲರೂ ಕೂಡ ಯಾವ ರೀತಿ ಸಾಲ ಸೌಲಭ್ಯವನ್ನು ಹೆಚ್ಚು ಕೊಡ್ತಕ್ಕಂಥದ್ದನ್ನು ಪರಿಣಾಮಕಾರಿಯಾಗಿ ಕೇಂದ್ರ ಸರ್ಕಾರನೂ ಕೂಡ ಬಡವರಿಗೆ, ಅದು ಕೈಗಾಡಿಗೆರು ಇರ್ಬೋದು, ತರಕಾರಿ ಮಾರರು ಇರ್ಬೋದು, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥವ್ರು ಕೂಡ ಯಾವ ಸುಗ್ರೀವಾಜ್ಞೆಯನ್ನು ತಂದು ಇವತ್ತೇನು ಮಾಡ್ತಾ ಇದ್ದಾರೋ ಅದು ಅಧ್ಯಯನ ಮಾಡಬೇಕು. ಶೀಘ್ರವಾಗಿ ಮಾಡಿ ಪೊಲೀಸ್ನವ್ರಿಗೆ ಅದರಿಂದ ಹೆಚ್ಚು ವಸೂಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಂದು ಕಿರುಕುಳ ಆಗದೆ ಇರ್ತಕ್ಕಂಥ ಕಾನೂನು ಕೂಡ ರೂಪಿಸಬೇಕಾಗ್ತದೆ. ವಸೂಲಿನ ತಡೆಯಕ್ಕೆ ಹೋಗಿ ಯಾರ್ಯಾರನ್ನೂ ಅರೆಸ್ಟ್ ಮಾಡ್ತಕ್ಕಂಥದ್ದು, ಇಲ್ಲೀಗಲ್ ಆಗಿ ಮಾಡ್ತಕ್ಕಂಥದ್ದು ಕೂಡ ಬರುತ್ತೆ. ಅದೆಲ್ಲವನ್ನು ಕೂಡ ಅಧ್ಯಯನ ಮಾಡಿ ಯೋಚನೆ ಮಾಡಿ ಈ ಮೈಕ್ರೋ ಫೈನಾನ್ಸನ್ನು ತಡೆಗಟ್ಟತಕ್ಕಂಥದ್ದಕ್ಕೆ ಸುಗ್ರೀವಾಜ್ಞೆ ತರಲೇಬೇಕು. ತರ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಆಲೋಚನೆಗಳನ್ನ ಮಾಡಲೇಬೇಕಾಗ್ತದೆ. ಸುಗ್ರೀವಾಜ್ಞೆ ಒಳ್ಳೆ ಉದ್ದೇಶದಿಂದ ಏನು ತರ್ತಾರೆ ಅದು ದುರುಪಯೋಗ ಆಗ್ತಕ್ಕಂಥದ್ದನ್ನು ಕೂಡ ತಡಿಬೇಕಾಗ್ತದೆ. ನ್ಯಾಯಯುತವಾಗಿ ಮಾಡ್ತಕ್ಕಂಥವ್ರಿಗೆ ರಕ್ಷಣೆಯನ್ನು ಕೊಡಬೇಕಾಗ್ತದೆ. ಯಾರು ಇಲ್ಲೀಗಲ್ ಮಾಡಿ ಈ ರೀತಿ ಪ್ರಾಣಹತ್ಯೆಗೆ ಕಾರಣೀಭೂತರಾಗ್ತಿದ್ದಾರೆ ಅವ್ರಿಗೆ ಶಿಕ್ಷೆ ವಿಧಿಸ್ತಕ್ಕಂಥದ್ದು ಕೂಡ ಆಗಬೇಕಾಗ್ತದೆ. ಮತ್ತೊಂದು, ಬಡವರಿಗೆ ಯಾವುದೇ ನೆರವೇ ಇಲ್ಲದೆ ಈ ರೀತಿ ಬಡ್ಡಿಗೆ ಹೋಗ್ತಾ ಇದ್ದಾರೆ, ಅದಕ್ಕೆಲ್ಲ ರೀತಿಯ ಹಣದ ಸಾಲ ಸಹಾಯವನ್ನು ಸರ್ಕಾರ ಇರ್ಬೋದು, ಬ್ಯಾಂಕ್ಗಳಿರ್ಬೋದು ಕೊಡ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮಗಳನ್ನು ಕೂಡ ಜೊತೆಲೇ ರೂಪಿಸಬೇಕು ಅಂತೇಳಿ ನಾನು ಆಗ್ರಹಪೂರ್ವಕವಾಗಿ ಮನವಿ ಮಾಡ್ತೇನೆ. ಏನು ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿದ್ದಾರೆ, ಅದಕ್ಕೆ ಆ ರೈತರೇ ನಿಮ್ಮ ಟಿವಿಗೂ ಹೇಳಿದ್ದಾರೆ, ಪತ್ರಿಕೆಗೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಆಸ್ತಿ ನಮ್ಮ ಸಂಬಂಧಿಕರು ಲೋಕೇಶ್ ಅವರು ಅವ್ರ ಮೂಲಕ ನಾವು ಮಾರಾಟ ಮಾಡಿದ್ದೀವಿ. ನಮ್ಗೆ ಹಣ ಸಂದೇಹ ಆಗಿದೆ. ನಮ್ದು ಅದರಿಂದ ಏನು ಅನ್ಯಾಯ ಆಗಿಲ್ಲ. GT ದೇವೇಗೌಡರಿಗಾಗಲಿ ಹರೀಶ್ ಗೌಡರಿಗಾಗಲಿ ಸಂಬಂಧ ಇಲ್ಲ ಅಂತಕ್ಕಂಥದ್ದನ್ನು ಅವರೇ ನೇರವಾಗಿ ಸ್ಪಷ್ಟಪಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ GT ದೇವೇಗೌಡರು ಟಾರ್ಗೆಟ್ ಆಗ್ತಾ ಇದ್ದಾರೆ ಮೂಡ ವಿಚಾರದಲ್ಲಿ. GT ದೇವೇಗೌಡರನ್ನ ಈಗ ಮಾಡಿರೋರ್ದೆಲ್ಲ ಭಾಳ ಮಾಡಿರೋರ್ದೆಲ್ಲ ಅದೇನು ಪೇಪರಲ್ಲಿ ಬರ್ತಿಲ್ಲ, ಟಿವಿಲಿ ಬರ್ತಿಲ್ಲ. ಏನು ಮಾಡದೇ ಇರೋರ್ದು ಟಿವಿಲಿ ಓಡಾಡ್ತಾ ಇದೆ, ಯಾಕೆ ಓಡಾಡ್ತಿದೆ ಹೆಂಗೆ ಅಂತ ಗೊತ್ತಿಲ್ಲ. ಅದೆಲ್ಲ ಸರ್ಕಾರ ಇಡಿಯಿಂದನೇ ತನಿಖೆ ಮಾಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಆಯೋಗವನ್ನೇ ರಚನೆ ಮಾಡಿದೆ. ಮತ್ತೊಂದು ಕಡೆ ಲೋಕಾಯುಕ್ತ ಮಾಡ್ತಾ ಇದೆ. ಈ ರೀತಿ ಎಲ್ಲೂ ಕೂಡ ಯಾವ ಸಂಸ್ಥೆ ಮೇಲೂ ಕೂಡ ಇಷ್ಟೊಂದು ತನಿಖೆಗಳು ನಡೀತಾ ಇರಲಿಲ್ಲ. ನಾನು ಆಗ್ರಹ ಪಡಿಸಿದ್ದೀನಿ, ಅತಿ ಶೀಘ್ರವಾಗಿ ನ್ಯಾಯಯುತವಾದಂಥ ತನಿಖೆ ಆಗಬೇಕು. ಬಡವರಿಗೆ ಇವತ್ತೇನು ಇದರಿಂದ ಏನು ಅನಾಹುತ ಆಗ್ತಾ ಇದೆ, ನಗರಾಧಿ ಪ್ರಾಧಿಕಾರದ ಕಾರ್ಯಕ್ರಮಗಳು ನಿಂತೋಗಿದ್ದಾವೆ, ಅವೆಲ್ಲ ಪ್ರಾರಂಭ ಮಾಡದೆ ಹೋದರೆ ಮನೆಗಳು ಕಟ್ತಾ ಇರ್ತಕ್ಕಂಥವ್ರಿಗೆ, ನಿವೇಶನ ಪಡಿತಕ್ಕಂಥವ್ರಿಗೆ, ಅವರು ಕಾನೂನುಬದ್ಧವಾಗಿ ಒಂದು ನಗರ ನಿರ್ಮಾಣ ಮಾಡ್ತಕ್ಕಂಥವ್ರಿಗೂ ಕೂಡ ತೊಂದರೆ ಆಗಿದೆ. ನಗರಾಭಿವೃದ್ಧಿ ಪ್ರಾಧಿಕಾರ ಎಲ್ಲ ಕೆಲಸಗಳಿಂದ ಕೂಡ ಕುಂಠಿತ ಆಗಿದೆ, ಸ್ಟಾಪ್ ಆಗಿದೆ. ಯಾವುದೇ ಕಾರ್ಯಕ್ರಮಗಳು ಮೈಸೂರು ಮಹಾರಾಜರು ಭಾಳ ದೂರದೃಷ್ಟಿ ಇಟ್ಕೊಂಡು ಎಲ್ಲರಿಗೂ ನಿವೇಶನ ಕೊಡಬೇಕು, ಮನೆಗಳು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಗರಾಭಿವೃದ್ಧಿ ಪ್ರಾಧಿಕಾರ ಏನು ಪ್ರಾರಂಭ ಆಗಿದೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಲೀಗಲ್ ಆಗಿ ನ್ಯಾಯಯುತವಾಗಿ ಕೂಡಲೇ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಕೂಡ ಒತ್ತಾಯ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.